ಹೇಳ್ದವಾ ನೀನು ಏನದ ಕ್ಲಿಯರ್ ಆಗಿ ಹೇಳುವಂತ ಆಗಿತ್ತು ಅವನಿಂದ ಆಗಿತ್ತು ಅಲ್ಲ ಒಂದು ನಿಮಿಷ ನೀವು ಯಾರು ಮಾತಾಡ್ಬೇಡಿ. ಫುಲ್ ಟಾರ್ಚರ್ ಕೊಡ್ತಿದ್ರು ನನ್ಗ. ಯಾಕೆ ತಾಯಿ ಏನಕ್ಕೆ ನೀನ್ ನನಗ್ ಬೇಕೇಬೇಕು ಅಂತಂತ ಗಂಡನಾದವನು ಎಡ್ತಿಗ್ ಬೇಕಾದ್ರೆ ಪತ್ನಿಯ ಅಕ್ರಮ ಸಂಬಂಧವನ್ನ ವಿರೋಧಿಸಿದ ಪತಿಯನ್ನೇ ಪತ್ನಿ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿರುವ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ. ಪ್ರಿಯಕರನ ಹಿಂಸೆಗೆ 2 ಮಕ್ಕಳ ತಾಯಿ ಗಂಡನನ್ನೇ ಕೊಂದು ಕೊಲೆಯೆಂದು ಬಿಂಬಿಸಲು ಹೋಗಿ ಸಿಕ್ಕಿಬಿದ್ದಿದ್ದಾಳೆ. ಗ್ರಾಮಸ್ಥರೇ ಆಕೆಯನ್ನ ಪೊಲೀಸರಿಗೆ ಒಪ್ಪಿಸಿದ್ದು 2 ಮಕ್ಕಳು ಅನಾಥರಾಗಿದ್ದಾರೆ. ಹೌದು, ಆತ ಊರಿಗೆ ನ್ಯಾಯ ಹೇಳುವ ಚಿಕ್ಕ ಯಜಮಾನ. ಆದರೆ ತನ್ನ ಪತ್ನಿಯನ್ನೇ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಹೆಣವಾಗಿದ್ದಾನೆ. ಪತ್ನಿಯ ಅಕ್ರಮ ಸಂಬಂಧ ಪ್ರಶ್ನಿಸಿ ಕೊಲೆಯಾಗಿದ್ದಾನೆ. ಕೂಲಿ ಮಾಡಿ ಬಂದು ರಾತ್ರಿ ಊಟ ಮಾಡಿದವನು ಹೆಂಡತಿಯ ಒಂದೇ ಏಟಿಗೆ ಪ್ರಾಣ ಬಿಟ್ಟಿದ್ದಾನೆ. ಗಂಡನನ್ನು ಹೊಡೆದು ಕೊಂದವಳು ಆತ್ಮಹತ್ಯೆ ಅಂತ ಕತೆ ಕಟ್ಟಲು ಹೋಗಿ ಸಿಕ್ಕಿ ಬಿದ್ದಿದ್ದಾಳೆ. ನನಗೇನು ಮಾಡಿಲ್ಲ ಅವ್ರನ್ನ. ನಾವೀಗ ಹೇಳ್ದವಾ ನೀನು ಏನದ ಕ್ಲಿಯರ್ ಆಗಿ ಹೇಳುವಂತ ಅವನಿಂದ ಆಗಿತ್ತು ಅವನಿಂದ ಆಗಿತ್ತು ಅಲ್ಲ ಒಂದು ನಿಮಿಷ ನೀವು ಯಾರು ಮಾತಾಡ್ಬೇಡಿ. ಹೇಳು ಮಾಡ್ತೀನಿ ಎಂತ ಹೇಳಮ್ಮ ಏನು ಹೇಳಮ್ಮ ಗಾಬರಿ ಆಗ್ಬೇಡಿ. ಅವ್ರು ಫುಲ್ ಟಾರ್ಚರ್ ಕೊಡ್ತಿದ್ರು ನನ್ಗ. ಯಾಕೆ ತಾಯಿ ಏನಕ್ಕೆ ನೀನ್ ನನಗ್ ಬೇಕೇಬೇಕು ಅಂತಂತ ಗಂಡನಾದವನು ಎಡ್ತಿಗ್ ಬೇಕಾದ್ರೆ ಬೇರೆ ಯಾರೋ ಟಾರ್ಚರ್ ಕೊಡ್ತಿದ್ರಾ ನಿಮ್ಗೆ? ನನಗೆ ನಿಮಗ್ ಟಾರ್ಚರ್ ಕೊಡ್ತಿದ್ರಾ? ಯಾರವ್ರು? ಬಲರಾಮ್ ಅಂತ. ಯಾವ್ರವ್ರು? ಕೋಟೆ ಸೈಡ್ ನಾನು. ಕೋಟೆ ಯಾವ ಊರವ್ರು ಅಂತ? ಕೋಟೆ ಯಾರು ಯಾವ ಊರವ್ರು ತಾಯಿ? ಕೋಟೆ 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 ಅವನು ಯಾಕೆ ನಿಮ್ಗೆ ಟಾರ್ಚರ್ ಕೊಡ್ತಾನೆ? ಅವ್ನು ನನ್ನ ನಂಬರ್ ತಕೊಂಡ್ಬಿಟ್ಟಿದ್ದ. ಹೆಂಗ್ ತಕೊಂಡ ನಿಮ್ ನಂಬರ್ನ? ನಾವಿಬ್ರು ಗಂಡ ಹೇಳ್ತೀರಿ, ಇಬ್ರು ಕ್ಯಾಸ್ಟಿಂಗ್ ಮಾಡ್ಸಕ್ ಹೋಗಿದ್ನಿ 2 ವರ್ಷದಲ್ಲಿ. ಅವಾಗ ತಕೊಂಡಿದ್ದು. ಇವಾಗ ಕೋಟೆಗೆ ಏನಕ್ಕೆ ಹೋಯ್ತೀರಾ ನೀವು? ಕೋಟೆಗೆ ಏನಕ್ಕೆ ಹೋಯ್ತೀರಾ? ಇಲ್ಲ, ಉಳ್ಳಳಿಗ್ ಬಂದಿದ್ದು ಅವನು ಆಧಾರ್ ಕಾರ್ಡ್ ಇಸ್ಕೊಂಡು ಅವ್ನ ನಂಬರ್ ತಕೊಂಡಿದ್ದು. ಅವನು ಅಷ್ಟಿನಿಂದ 1 ತಿಂಗಳಿಂದ ಟಾರ್ಚರ್ ಕೊಡ್ತಿದ್ದೀನಿ, ನೀನ್ ನನಗೆ ಬೇಕೇಬೇಕು ಅಂತ. ಆಯ್ತು, ನಿಮಗ್ ಬೇಕು ಅಂತ ಅವ್ನು ನಿಮ್ ಕೇಳಿದ್ರೆ ನಿಮ್ಮ ಯಜಮಾನ್ರ ಯಾಕೆ ಇದ್ ಮಾಡ್ಕೊಂಡ್ರು? ಸರಿ ತಾಯಿ, ನಿಮ್ಗೆ ಟಾರ್ಚರ್ ಕೊಟ್ರೆ ನಿಮ್ ಯಜಮಾನ್ರ ಯಾಕೆ ಹಿಂಗ್ ಮಾಡ್ಕೋತಾರೆ? ನಮ್ಮೂರಲ್ಲಿ ಇವಾಗ ನಮ್ಮ ಅಣ್ಣ ಇರ್ತೀನಿ ಇದೆಲ್ಲ ಮಾಡಿದ್ದು. ಆಯ್ತಲ್ಲ ತಾಯಿ, ನಾನ್ ಹೇಳದ್ನ ಗಾಬರಿ ಆಗ್ಬೇಡಿ, ಅಳಬೇಡಿ. ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ. ನಾನ್ ಕೇಳ್ತಿರೋದು, ಅವ್ರು ಫೋನ್ ನಂಬರ್ ತಕೊಂಡ್ರು, ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರ? ಅವಾಗ ನೀವ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ, ಇಲ್ಲಾಂದ್ರೆ ನಿಮಗೆ ಏನಾರು ಮಾಡ್ತೀನಿ. ಇಲ್ಲ, ನನಗ್ ಬೇಕೇಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು. ಆಯ್ತು, ಅವ್ನು ಯಾವ ಊರವನು? ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೋಣ ತಾಯಿ. ಊರು ಹೇಳು, ಅವ್ರ ಊರು ಯಾವ ಊರು ಅಂತ. ಯಾವ ಊರವರು? ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ? ಬಲವಂತವಾಗಿ ನಿಮ್ಮನ್ನ ಪರಿಚಯ ಮಾಡ್ಕೊಂಡು, ಆಯ್ತು ಹೇಳಮ್ಮ, ನಾನು ಹೇಳೋದು ಕೇಳ್ಕೊಳ್ಳಿ ತಾಯಿ. ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹತ್ತು ಹೋಗ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವರು, ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು, ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ? ಎಲ್ಲ ತಿಳ್ಕೊಂಡಿದ್ದೆ, ಹೇಳು, ನಿಜ ಹೇಳು. 2 ವರ್ಷದಿಂದ ಅಂದ್ರೆ 2 ವರ್ಷದಿಂದ ಅವನು ಫೋನ್ ಮಾಡಿದ್ದಿಲ್ಲ ಅಣ್ಣ. ಹಬ್ಬದ ದಿನ ಫೋನ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಅವನು ಅಷ್ಟೇ. ಅದು ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ದೆ, ಯಾವ್ದಾದ್ರು ಬರ್ತದ ಬಿಡು, ಮೆಸೇಜ್ ಮಾಡ್ಬೇಡ ಗಂಟ ನಮ್ಮ ಅಣ್ಣ ಇರ್ತೀನಿ, ನನ್ನ ಹೆಸರು ಅವಳೇ ಮೆಸೇಜ್ ಮಾಡಿದ್ದು. ಈಗ ನಿಮ್ ತಂದೆ ತಾಯಿ ಬಂದಿದ್ದೀರಮ್ಮ? ಇಲ್ಲ, ಅಣ್ಣ ತಮ್ಮ ಇವ್ರಿಗೆ? ಅಣ್ಣ ಇರ್ಬೋದು, ಅಣ್ಣ ನಿಮ್ಮ ಅಣ್ಣಿದ್ದ 3 ಜನಿಂದ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ. ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿ, ಮಾತಾಡಲ್ಲ ಅಂತಂದೆ ಅಷ್ಟೇ. ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬಾ, ಫೋನ್ ಕೊಡ್ತೀನಿ ಅಂತಂದ. ಇವ್ರೆ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂತ. ಬೇಗೂರ್ಗೆ ಫೋನ್ ಇಸ್ಕೊಂಡಿದ್ದ ಅವನೇ. ಯಾರು ನಿಮ್ ಫೋನ್ ಇಸ್ಕೊಂಡಿದ್ನ? ನನ್ ಫೋನ್ ಇಸ್ಕೊಂಡಿದ್ದ. ಏನು ಕೊಟ್ಟಿದ್ರಿ ನೀವು ಫೋನ್ ಅವನಿಗೆ? ಅವನಿಗೆ ಕಿತ್ಕೊಂಡಿದ್ದು. ಯಾಕೆ? ಫೋನ್ ಕೊಡು ಅಂದ್ಬಿಟ್ಟು.
ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ರಾ? ಇಲ್ಲ ಸರ್, ನಮ್ಮ ಅಣ್ಣ ಇರ್ತೀನಿ ಫೋನ್. ಏನು ಇಲ್ದೇನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿದ್ನಾ? ನೀನ್ ಯಾಕ ಬೇರೆ ಶಿಕ್ಷಣ ಬಗ್ಸ್ಬಿಟ್ಟು ನೀನ್ ಇರೋದ ರಿಯಲ್ ಆಗಿ ಹೇಳ್ಬಿಡು. ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ? ಒಂದ್ಸಲ ಉಳ್ಳಾಳಿ ಮೀಟ್ ಮಾಡಿದ್ ಸರ್. ನಮ್ಮ ಅಣ್ಣ ಇರ್ತೀನಿ ಕರೆಸ್ತಿದ್ದು, ನಾನು ಬ್ಯಾಡ ಕರೆಸ್ಬೇಡ ಇದೆಲ್ಲ ನಂದು. ಕೇಳು ತಾಯಿ, ನೀವು ನಿಮ್ಮ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾಗ ಅವನು ಮಾಡ್ಸಕ್ ಹೋಗಿದ್ದಾಗ ಅವ್ನು ನಾನು ಹೇಳೋದನ್ನ ಕೇಳ್ಕೊಳ್ಳಿ ತಾಯಿ. ಆಧಾರ್ ಕಾರ್ಡು ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ, ಅಲ್ಲಿಗೆ ಅವ್ನು ಬಂದು ನಮ್ಮ ಯಜಮಾನ್ರ ಜೊತೆನೆ ಮಾತಾಡಿ. ಹೇಳಮ್ಮ, ಇಲ್ಲಿ ನಾನು ಹೇಳೋದನ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ. ನಿಮಗೆ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ. ನಾನು ಹೇಳೋದನ್ನೇ ಕೇಳೋದಿಲ್ವಲ್ಲಮ್ಮ ನೀನು. ನಿಮ್ಮಿಬ್ಬರಿಗೆ ಪರಿಚಯ ಅದು ನಿಮ್ಮ ಅಣ್ಣೆಡ್ತಿಗೆ ಹೆಂಗ? ನಿಮ್ಮ ಅಣ್ಣೆಡ್ತಿ ಯಾಕೆ ನಿಮ್ಗೆ ಪರಿಚಯ ಮಾಡಿಸ್ತಾರೆ? 2 ವರ್ಷದಿಂದ ಮೆಸೇಜ್ ಫೋನ್ಗೆ ಏನು ಮಾಡಿತ್ತಿಲ್ಲ ಸರ್. ಹಬ್ಬದಲ್ಲಿ ಫೋನ್ ಮಾಡಿದ್ದು ಅವನು. ನಿಮ್ಮ ಅಣ್ಣೆತ್ತಿಗೆ ಅವಳೇ ತಗೊಂಡಿದ್ದು ನನ್ನ ಫೋನ್. ಊರಿಗೆ ಹೋಗಿದ್ದು ನಾವು. ಒಂದು ಕೇಳುತ್ತಾಯಿ, ನಿಮ್ ಗಂಡ ಹೆಂಡತಿರಿಬ್ಬರಿಗೂ ಪರಿಚಯ ಆದವ. ನಿಮ್ಮ ಅಣ್ಣೆಡ್ತಿ ಯಾಕೆ ಬಂದು ಅವ್ರನ್ನ ಕರ್ಕ ಬಂದು ನಿಮ್ಗೆ ಪರಿಚಯ ಮಾಡಿಸ್ತಾರೋ? ಬನ್ನಿ ಅಂತ ಹೇಳಿದ್ದು ಅವಳೇ ಸರ್. ಯಾಕೆ ನೀವು ಅವ್ರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವನ ನನ್ಗೊಬ್ಬ ಅಂತ? ಮೆಸೇಜ್ ಅವಳೇ ಸಹ ಮಾಡಿದ್ದು ಫಸ್ಟ್. ಅವಳು ಹೆಂಗಮ್ಮ ಮಾಡ್ತಾಳೆ ಅವ್ರಿಗೆ ಮೆಸೇಜ? ಅವಳಿಗೆ ಪರಿಚಯ ಇದ್ದ ಸರ್? ಮೆಸೇಜ್ ಅವಳೇ ಸಹ ಮಾಡಿದ್ದು. ಅದೇ ಯಾಕೆ ತಾಯಿ, ನಿಮ್ಮ ನೀವು ಅವ್ರ ವಿಚಾರ ಗೊತ್ತಿದ್ದಾನೆ ಮೊಬೈಲ್ ಇಂದ ನಾನು ಹಿಂಗ್ ಬತ್ತೋದೆ ಮೆಸೇಜ್ ಗಂಟ. ಸರಿ ನಿಮ್ಗೆ ಬ್ಯಾಡ ಅಂದ್ರೆ ನಾನ್ ಮಾತಾಡ್ತೀನಿ ಅಂದ್ಬಿಟ್ಟು ನನ್ನ ಹೆಸರಲ್ಲಿ ಅವಳು ಮೆಸೇಜ್ ಮಾಡಿತ್ತು ಸರ್. ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರಿಗೆ ಹೇಳ್ಕೊಂಡಿದ್ರೆ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ರಿಯಾ? ಹಿಂಗ್ ಬರ್ತಿದೆ ಅಂತ ಹೇಳಿದೆ ಸರ್. ಆಮೇಲೆ ಮುಂದೇನಾಯ್ತು? ಇವಾಗ ನೀನು ಇವತ್ತು ಮಾತಾಡ್ತಿದ್ದೆ ಅವನ ಜೊತೆಲಿ ಈಚಾ? ಅವನು ನನ್ನ ಜೊತೆ ಬಂದ್ಬಿಡು, ಇನ್ನೊಂದು 13 ದಿನ ನಿಂಗೆ ಟೈಮ್ ಕೊಡ್ತೀನಿ, ನಿನ್ ಗಂಡ ಮಕ್ಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇ ಇದ್ದ. ಇವತ್ತು ಮಾತಾಡ್ತಿದ್ದಂಗಂತ ಆಯ್ತು. ಈಗ ಹಂಗ್ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ. ಅಲ್ಲಿ ಒಳಗಡೆ ಬಂದು ನನ್ ಪಣ ನಮ್ಮ ಮನೆ ಕಡೆ ಅಷ್ಟೇ. ಅಲ್ಲಮ್ಮ, ನೀವು ಮಾತಾಡ್ಕೊಂಡ್ರಿ, ನೀವು ಅಲ್ಲೇನೋ ಮಾತಾಡ್ಕತ್ತಿದ್ರಿ. ಮಾತಾಡ್ಕೊಂಡದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕೊಂಡ್ಮೇಲೆ ಅವನ ಯಾಕೆ ಇದ್ ಮಾಡ್ಕೊಂತಾನೆ? ಅವ್ರು ಈ ತರ ನೀವು ಹೊಂಟೋಯ್ತಾಳೆ ಅಂತ ನಾ ಬರಲ್ಲ ಅಂತ ಹೇಳಿದ್ವಿ ಸರ್. ಆದ್ರೆ ಅವನೇ ನನಗೆ ಫುಲ್ಲು ಟಾರ್ಚರ್ ಕೊಟ್ಟಿರೋ ಸರ್. ನಾನು ಏನು ಮಾಡಿಲ್ಲ. ಸರಿ, ಅವ್ನ್ ಮುಗಿತಪ್ಪ, ಒಳಗಡೆ ಬಂದಿಲ್ಲ ನೀನು. ನಾನು ಬೇಕು ಅಂತ ನಾನು ಏನು ಮಾಡಿಲ್ಲ ಕಣ್ಣ. ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿರೋ ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಇಂದಿರಾ ಗ್ರಾಮದಲ್ಲಿ. ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿರುವುದಾಗಿ ಪತ್ನಿ ಹೇಳುತ್ತಿದ್ದು, ಪತಿಯ ಮರ್ಮಾಂಗ ಇಸುಕಿ ಕೊಂದಿರುವ ಶಂಕೆ ವ್ಯಕ್ತವಾಗಿದೆ. ಇಂದಿರಾ ಗ್ರಾಮದ ಚಿಕ್ಕ ಯಜಮಾನ ವೀರಣ್ಣ ಮೃತ ದುರ್ದೈವಿಯಾಗಿದ್ದು, ಆರೋಪಿ ಶಿವಮ್ಮ ಇದೀಗ ಉಲ್ಲಳ್ಳಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಪರಪುರುಷನ ಕಾಟಕ್ಕೆ ಗಂಡನನ್ನ ಕೊಲೆ ಮಾಡಿರುವುದಾಗಿ ಪತ್ನಿ ಹೇಳುತ್ತಿದ್ದಾಳೆ. ವೀರಣ್ಣ ಅಣ್ಣವರು ಒಂದು ಕೊಲೆ ಆಗ್ಬಿಟ್ಟಿದೆ ಸರ್ ನಮ್ಮೂರಲ್ಲಿ. ಅದ್ರ ವಿಷಯವಾಗಿ ನಾವು ಸುಮಾರು 13 ವರ್ಷದಲ್ಲಿ ಶಿವಮ್ಮ ಅಣ್ಣವಳ, ಕಡೆನೂರು ಶಿವಮ್ಮ ಅಣ್ಣವಳನ್ನ ಮದುವೆ ವಿವಾಹ ಮಾಡಿದ್ದು. ವಿವಾಹ ಮಾಡಿರ್ಬೇಕಾದ್ರೆ ಅವರ ಅನೂನ್ಯವಾಗಿ ವೀರಣ್ಣ ಕಟ್ಕೊಂಡು 13 ವರ್ಷ ಆಯಿತು ಮದುವೆ ಆಗಿ. ಅದರಲ್ಲಿ ಈಗ 13 ವರ್ಷದಿಂದ ಒಂದು 5-6 ವರ್ಷ ಅನೂನ್ಯವಾಗಿ ಬಾಳ್ತಾಯಿದ್ರು, ಚೆನ್ನಾಗಿದ್ರು. ಇಚ್ಚಿಗೆ ಅವ್ರಿಗೂ ವೀರಣ್ಣಗೂ ಏನೋ ಒಂದು ಸ್ವಲ್ಪ ಯಾವುದೋ ವಿಷಯಕ್ಕಾಗಿ ಗಲಾಟೆಗಳು ನಡೀತಾ ಇದ್ದ. ಆಗ ಕಡೆನೂರು ಗ್ರಾಮದವರು, ನಮ್ಮ ಇಂದಿರಾನಗರ ಗ್ರಾಮದವರು, 2 ಗ್ರಾಮದವರು ಸೇರಿ ಇನ್ನು ಮುಂದೆ ಈ ಗಲಾಟೆಗಳು ಮಾಡಬೇಡಿ, ನೀವೇನೇ ಇದ್ರೂ ನೀವು ಒಂದು ಅನೂನ್ಯವಾಗಿ ಇರಿ ಅಂದ್ಬಿಟ್ಟು ಅವರಿಬ್ಬರಿಗೂ ಒಂದು ಸಮಾಧಾನದ ಮಾತುಗಳು ಹೇಳಿ ಒಳ್ಳೆಯದಾಗಿತ್ತು ಸರ್. ಇತ್ತೀಚೆಗೆ ಅವು ಗಂಡನಿಗ ಬೆಲ್ಲ ದೇಶ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟ. ಆ ಪ್ರಯತ್ನದಲ್ಲಿ ವೀರಣ್ಣ ದಿನನಿತ್ಯ ಕೂಲಿಗೆ ಹೋಗೋ ಮನುಷ್ಯ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಯಜಮಾನ್ರ 1 ವರ್ಷದಿಂದ ಚಿಕ್ಕ ಯಜಮಾನ್ರು ಕೊಟ್ಟಿದ್ದು. ಅದರಿಂದ ಚಿಕ್ಕ ಯಜಮಾನ್ರ ಸ್ಥಾನನ ಆಳ್ತಾ ಇದ್ದಾಗ ಅವಳೇ ರಾತ್ರಿ ಇದಕ್ಕಿದ್ದಾಗಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಅವರು 8ನೇ ತಾರೀಕು 11ನೇ ತಿಂಗಳು 2025 ರಾತ್ರಿ 7 ಗಂಟೆ ಸಮಯದಲ್ಲಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಏನೋ ಒಂದು ಸ್ವಲ್ಪ ಬಂದು ಬೇಜಾರಲ್ಲಿ ಮಲಗಿರ್ಬೇಕಾದ್ರೆ ಏನೋ ನೀನು ಫೋನಲ್ಲಿ ಮಾತಾಡ್ತಾಯಿದ್ದೆ ಬಾ ಅಂತ ಹೊರಗಡೆ ಕರೆದನ. ಈಗ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡ್ತಿದ್ರಲ್ಲ, ಏನು ಗಲಾಟೆ, ಇವರು ದಿನನಿತ್ಯ ಇದೇ ಗಲಾಟೆ ಮಾಡೋದು, ಇವರು ಗಲಾಟೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವರು ಬಿಡು ಅಂದ್ಬಿಟ್ಟು ಅವ್ರು ಯಾರೂ ಬಂದಿಲ್ಲ. ಅಲ್ಲಿ ಗಲಾಟೆ ಬಿಡ್ಸೋಕ್ಕೆ ಯಾರು ಬಂದಿಲ್ಲ. ದಿನ ಗಲಾಟೆ ಮಾಡೋದಕ್ಕೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಯ್ತಿದ್ರು. ಆ ದಿನ ಸುಮಾರು 9:15 ಅಷ್ಟೊತ್ತಲ್ಲಿ ಗಲಾಟೆ ತಕ್ಷಣ ನಿಂತೋಗಿರಲಿ. ಅವನ ತಮ್ಮನೇ ಆದ ಮಾದಪ್ಪ ಅಲ್ಲಿ ಹೋಗಿ ನೋಡೋಗಂಟ ಕತ್ತಿಗೆ ಒಂಥರ ಸೀರೆ ಸುತ್ತಿತ್ತಂತ. ಕತ್ತಿಗೆ ಸೀರೆ ಸುತ್ತಿರ್ಬೇಕಾದವ ಕತ್ತಿಗೆ ಸೀರೆ ಸುತ್ತಲಿ ಅವ ಓಡ್ಬಿಟ್ಟ. ಈಚೆಗೆ ಕತ್ತಿಗೆ ಸೀರೆ ಸುತ್ತಿತ್ತಲ್ಲ, ಓಡ್ಬಿಟ್ಟಾಗ ಅವಳನ್ನ ಸುಮಾರು ದೂರ ಹೋಗಿ ನಮ್ಮ ಗ್ರಾಮದವ್ರೆ ಎಲ್ಲ ಅಟ್ಯಾಕ್ ಮಾಡಿ ಕಿರ್ಚ್ಕೊಂಡಾಗ ಹೋಗಿ ಅವಳನ್ನ ಹಿಡ್ಕೊಬಂದು ಯಾತಿಗೆ ಓಡ್ತಾಯಿದೆ ಅಂತ
ಮನೇಲಿ ಕುಂಡಿಸಿ ಏನಂತ ಕೇಳಗಂಟ ನಾನು ಕೊಲ್ಲ ಮಾಡಿಲ್ಲ, ನಾನೇನು ಮಾಡಿಲ್ಲ, ನಾ ಸಾಯಿಸಿಲ್ಲ ಅನ್ಕೊಂಡು ಓಡ್ತಾ ಇರಬೇಕಾದ್ರೆ ಈ ಗ್ರಾಮದವರೆಲ್ಲ ನಮ್ಮ ಗ್ರಾಮದವರೆಲ್ಲ ಸೇರ್ಕೊಬಿಟ್ರಲ್ಲ. ಸೇರ್ಕೊಂಡಾಗ ಏನಂತ ಕೇಳಗಂಟ ನಾವು ಇದ್ರ ಬಗ್ಗೆ ಹೋಗಿ ವೀರಣ್ಣನ ನೋಡಿದಾಗ ಅವನ ಉಸಿರು ಹೊಂಟೋಗ್ಬಿಟ್ಟಿತ್ತು. ಆ ಉಸಿರು ಹೋದಾಗ ಸತ್ತೋಗ್ಬಿಟ್ಟಣ ಅಂದ್ಬಿಟ್ಟು ಎಲ್ಲ ಮಾಡಿದಾಗ ನಾವು ಕೆಳಗಡೆ ಬಾಡಿ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನಾವು ವಿಚಾರ ತಿಳಿಸ್ತೀವಿ ಸರ್, ಇನ್ಫಾರ್ಮ್ ಮಾಡಿದೆವು. ಅವ್ರು ಬಂದು ತನಿಖೆ ಮಾಡಿದ್ರು. ಏನಂತ ನಮ್ಮ ಗ್ರಾಮದವ್ರಿಗೆ ಒಂದು ಮಾತನ್ನು ಬಾಯಿ ಬಿಡ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬಂದಾಗ ಒಂದೆರಡು ಮಾತು ನಾನು ಸತ್ಯ ಹೇಳ್ತೀನಿ ಬನ್ನಿ ಅಂತ ಅವ ಕುಂಡಿಸ್ಕೊಂಡು ನಾನು ಒಬ್ಬ ಹುಡುಗನ್ನ ಒಂದು 2 ವರ್ಷದಿಂದ ಒಂದು ಆಧಾರ್ ಕಾರ್ಡ್ ತಗೊಂಡು ಉಳ್ಳಳ್ಳಿಲಿ ನನ್ನ ಅಕ್ರಮ ಸಂಬಂಧ ಇಟ್ಕೊಬಿಟ್ಟಿದ್ದೆ, ಅವನ ಬಾ ಅಂತ ಹೇಳ್ತಾ ಇದ್ದ. ಇದಕ್ಕೆ ನಮ್ಮ ಮತ್ತಿಗೆನ ನಮ್ಗೆ ಇದೆಲ್ಲವೇ ದಾರಿ ತೋರಿಸ್ತದೆ ಅಂತ ನಮ್ಮ ಹತ್ರ ಅವು ಮಾತಾಡ್ಬಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ವಿಚಾರಣೆ ಮಾಡಿದಾಗ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ನೀವು ನಾಳೆ ಬಂದು ನೀವು ವಿಚಾರಣೆ ಮಾಡಿರಂತೆ ಅಂದ್ಬಿಟ್ಟು ಬಾಡಿ ತಗೊಂಡು ಬಂದರು. ಉಳ್ಳಳ್ಳಿ ನಂಜನಗೂಡ ಇದರಲ್ಲಿಟ್ಟರು. ನೆನ್ನ ಏನಂತ ಕೇಳಗಂಟ ಅವಳಿಯ ನಾನೇ ಹೊಡೆದಿರೋದು ಅಂತ ಒಪ್ಕೊಬಿಟ್ಟಳ ಸ್ಟೇಷನಲ್ಲಿ. ಒಪ್ಕೊಂಡಿರೋದಕ್ಕೆ ಅವರು ಮಧ್ಯಾಹ್ನದ ನಂತರ ಚುರುಕುಗೊಳಿಸಿ ಈ ವಿಷಯನ ಸರ್ಕಲ್ ಇನ್ಸ್ಪೆಕ್ಟ್ರು DYSP ಎಲ್ಲ ಸ್ಪಾಟಿಗೆ ಬಂದು ಮಾಜರು ಮಾಡಿ ಅವ್ರ ಕೋಲು ಮತ್ತು ಸೀರೆ ಎಲ್ಲನೂ ಸ್ಪಾಟ್ ಮಾಜರು ಮಾಡಿ ತಗೊಬಂದಾರೆ ಸರ್. ಅದಕ್ಕೆಲ್ಲ ನಮ್ಗೆ ಒಪ್ಪಿಗೆ ಇದೆ. ಒಂದು ಅಕ್ರಮ ಸಂಬಂಧ ಅದ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಸರ್. ಅವ್ರೊಂದು ಅಕ್ರಮ ಸಂಬಂಧ ಇಟ್ಕೊಬಿಟ್ಟಿನಿ. ಬಲರಾಮಣ್ಣಮ್ಮ ಕೋಟೆವನವನು ಯಾರ ಹೇಳು ಅಂತ ಕೇಳಿದ್ರು ಈ ಅಕ್ರಮ ಸಂಬಂಧ 13 ದಿವಸದೊಳಗೆ ನೀವು ಬರದೇ ಹೋದ್ರೆ ನೀನು ಏನಾರ ಮಾಡ್ತೀನಿ ಹಂಗೆ ಅಂತ ಎದುರಿಸ್ತಿದ್ದಂತ ಅವನು. ಆ ಬಲರಾಮ ಯಾರು ಅಂತ ನಮ್ಮ ಗ್ರಾಮದವ್ರಿಗೆ ಇನ್ನೂ ಗೊತ್ತಿಲ್ಲ ಸರ್. ಆಗ ಅವನ್ನ ತನಿಖೆಗೆ ತಗೊಂಡು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ವಿನಂತಿ ಮಾಡ್ಕೊತೀವಿ. ಅವ್ರು ತನಿಖೆಗೆ ತಗೊಂಡು ಸೂಕ್ತ ಅವ್ನಿಗೆ ಸರಿಯಾದ ನ್ಯಾಯ ದೊರಕಿಸ್ಬಿಡೋಕು ವೀರಣ್ಣಗಂತ ನಮ್ಮ ಗ್ರಾಮನೇ ಕೋರ್ಕೊತಾ ಇದ್ವಿ ಸರ್. ಇಬ್ಬರಿಗೂ 13 ವರ್ಷಗಳ ಹಿಂದೆ ವಿವಾಹ ನೆರವೇರಿತ್ತು. ದಂಪತಿಗೆ 2 ಗಂಡು ಮಕ್ಕಳಿದ್ದರು. ಈಕೆ ಕಳೆದ 4 ವರ್ಷದಿಂದ HD ಕೋಟೆಯ ಬಲರಾಮ ಎಂಬಾತನ ಜೊತೆ ಪರಿಚಯ ಆಗಿತ್ತು. ಪರಿಚಯ ಅಕ್ರಮ ಸಂಬಂಧಕ್ಕೂ ದಾರಿಯಾಗಿತ್ತು. ಈ ವಿಚಾರ ಪತಿ ವೀರಣ್ಣಗೆ ತಿಳಿದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಅಲ್ಲದೆ ಈ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಸಹ ನಡೆದಿತ್ತು. ಹಲವು ಬಾರಿ ಆತನ ಸಂಪರ್ಕ ಬಿಡುವಂತೆ ಬುದ್ಧಿ ಹೇಳಲಾಗಿತ್ತು. ಹೀಗಿದ್ದು ಶಿವಮ್ಮ ಹಾಗೂ ಬಲರಾಮ್ ನಡುವೆ ಸಂಬಂಧ ಮುಂದುವರೆದಿತ್ತು. ನಿನ್ನೆ ರಾತ್ರಿ ಬಲರಾಮ ಫೋನ್ ಮಾಡಿದ್ದಾನೆ. ಈ ವಿಚಾರದಲ್ಲಿ ದಂಪತಿ ನಡುವೆ ಗಲಾಟೆ ಆಗಿದೆ. ರಾತ್ರಿ ಊಟ ಮಾಡಿ ಪತಿ ಮಲಗಿದ್ದಾರೆ. ಕೆಲವೇ ಸಮಯದಲ್ಲಿ ಶಿವಮ್ಮ ಬಾಯಿ ಬಡಿದುಕೊಂಡು ಮನೆಯಿಂದ ಹೊರಬಂದಿದ್ದಾಳೆ. ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿಸಿದ್ದಾಳೆ. ಕುತ್ತಿಗೆಯಲ್ಲಿ ಸೀರೆ ಕಂಡು ಬಂದಿದೆ. ಮಾಹಿತಿ ಅರಿತ ಉಳ್ಳಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ಮಾಡಿದಾಗ ಬಲರಾಮನ ಜೊತೆಗಿನ ಅಕ್ರಮ ಸಂಬಂಧ ಬಿಚ್ಚಿಟ್ಟಿದ್ದಾಳೆ. ವೀರಣ್ಣ ಶಿವಮ್ಮ ಅವರು ಸುಮಾರು 13 ವರ್ಷಗಳಿಂದ ಮದುವೆ ಆಗಿದ್ರು. ಆದರೆ ಅವರು ಪದೇ ಮಧ್ಯೆ ಗಲಾಟೆ ಮಾಡ್ತಾಯಿದ್ರು. ಸುಮಾರು 3-4 ಬಾರಿ ಅದ್ರ ಬಗ್ಗೆ ಸ್ವಲ್ಪ ಪಂಚಾಯಿತಿನೂ ಮಾಡಿದ್ವಿ. ಅವ್ರು ಅನ್ಯೋನ್ಯವಾಗಿ ಬಾಳಿ ಅಂತ ನಾವು ಗ್ರಾಮದಲ್ಲಿ ಹೇಳಿದ್ವಿ. ಆದರೆ ಇತ್ತೀಚೆಗೆ ಅವರು ಸ್ವಲ್ಪ ಅವ್ರ ಜಗಳ ವಿಕೋಪ ಹೋಗಿ 8ನೇ ತಾರೀಕು ರಾತ್ರಿ ಸುಮಾರು 9:30-10 ಗಂಟೆ ಸಮಯದಲ್ಲಿ ಅವಳು ಜೋರಾಗಿ ಕಿರ್ಚ್ಕೊಂಡಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಮತ್ತು ನಾವುಗಳೆಲ್ಲ ಹೋಗಿ ನೋಡಿದಂಥ ಇದರಲ್ಲಿ ಅವನು ಅದೇ ವೀರಣ್ಣ ಕೊಲೆ ಆದಂಥ ವ್ಯಕ್ತಿ ತಮ್ಮ ಮಾದಪ್ಪ ಹೋಗಿ ನೋಡಿ ಅವನು ಸೀರೆ ಸುತ್ತಿ ಸ್ಥಿತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆಗ ಅವನನ್ನು ಮಲಗಿಸ್ತಿ ನೋಡಿದಾಗ ಅಷ್ಟಕ್ಕೆ ಅವನು ಸತ್ತೋಗ್ಬಿಟ್ಟಿದ್ದಾಗ ಆಗ ಎಲ್ಲ ಗ್ರಾಮದವರೆಲ್ಲ ಸೇರ್ಕೊಂಡು ನೋಡಿದಾಗ ಇವಳು ಕಿರ್ಚ್ಕೊಂಡು ಓಡ್ತಾಯಿದ್ಲು. ಆಗ ಅವಳನ್ನ ಏನೂ ಮಾಡಬೇಡಿ, ಅವಳನ್ನ ನಾವು ಹಿಡ್ಕೊಂಡು ಕೂರಿಸಿ ಅವಳಿಗೆ ರಕ್ಷಣೆ ಕೊಟ್ಟು ನೋಡೋ ಈ ಸಾವಿಗೆ ಯಾವ್ದಾರು ನ್ಯಾಯ ದೊರಕಬೇಕು ಅಂದ್ಬಿಟ್ಟು ಹೇಳಿ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಅವಳು ನಾನೇನೂ ಮಾಡಿಲ್ಲ ಅಂತ ಹೇಳ್ತಾಯಿದ್ಲು. ಆಗ ಪೊಲೀಸ್ನವರು ಎಲ್ಲ ಬಂದ ಮೇಲೆ ಅವಳು ನನಗೆ ಒಬ್ಬನು ಬಲರಾಮಣ್ಣವನು ಫುಲ್ ಟಾರ್ಚರ್ ಕೊಡ್ತಾವನ, ನೀನು ಬಂದುಬಿಡು, ನಿನ್ನ ಗಂಡ ಮಕ್ಕಳನ್ನೆಲ್ಲ ಬಿಡ್ಬಿಟ್ಟು ಬಂದುಬಿಡು, ನೀನು ನನಗೆ ಬೇಕಲೇಬೇಕು, ನೀನು ಬಿಡಲ್ಲ ನಾನು, ಇಲ್ಲ ನಾನೇ ಸೋತೈತೀನಿ, ಇಲ್ಲ ನಿನ್ಗೇನಾರು ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾವನ. ಅದಕ್ಕೋಸ್ಕರ ನಾನು ಹಿಂಗೆ ಮಾಡಬೇಕಾಯ್ತು ಅಂತೆಲ್ಲ ಹೇಳ್ಕೊತಾ ಇದ್ಲು. ಆಗ ಆ ಸಂದರ್ಭದಲ್ಲಿ ಗ್ರಾಮದವರು ಪೊಲೀಸ್ನವ್ರಿಗೆಲ್ಲ ಹೇಳಿ ಪೊಲೀಸ್ನವರು ಆಗ ಆಯಿತು ಬೆಳಿಗ್ಗೆ ಬರಲಿ ಅಮ್ಮ ಬಾಡಿ ತಗೋತಿದ್ದ ನಾವು ಒಪ್ಪಲಿಲ್ಲ. ಇಲ್ಲ ನಾವು ಇವಳನ್ನ ಕಾಯೋಕ್ಕಾಗಲ್ಲ, ನಾವು ಇಷ್ಟೆಲ್ಲ ಆದಮೇಲೆ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತೀವಿ, ಬಾಡಿ ಜೊತೆಗೆ ಇವಳನ್ನ ಕರ್ಕೋಗಿ ಅಂತ ನಾವು ಇವಳನ್ನ ಜೊತೆಲಿ ಹ್ಯಾಂಡ್ ಓವರ್ ಮಾಡಿದ್ವು. ನಿನ್ನೆ ದಿನ ನಾವು ಉಳ್ಳಳ್ಳಿ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಾಗ ಅವಳು ಅಲ್ಲಿ
ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಅಲ್ಲಿ ಎಲ್ಲ ಬಂದು ಗ್ರಾಮದಲ್ಲಿ ಎಲ್ಲ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಮಾದರಿನ ನಡೆಸಿದ್ದಾರೆ. ಇವತ್ತು PM ಆಗುತ್ತೆ. ಯಾವ ರೀತಿ ಅಂದರೆ ಅದು ಏನೋ ದೊಣ್ಣೆಯಲ್ಲಿ ಹೊಡೆದಿ ಅಂತೇನೋ ಹೇಳಿದ್ದಾಳೆ ಪೊಲೀಸ್ನವ್ರ ಜೊತೆಗೆ. ಮತ್ತು ಅದು ಸೀರೆ ಸುತ್ತಿ ಸ್ಥಿತಿಲಿ ಇರೋದ್ರಿಂದ ಏನಾದರೂ ಅದು ಸೀರೆ ಏನೋ ಸುತ್ತಿ ಟೈಟ್ ಮಾಡಿ ಏನಾದರೂ ಉಸಿರುಗಡಿಸಿ ಸಾಯಿಸಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದೇ ರೀತಿ ಅವಳು ಅಲ್ಲಿ ಮೋಸ್ಟ್ಲಿ ಹೇಳಿಕೆ ಕೊಟ್ಟಿರ್ತಾಳೆ. ಆದರೆ ಅವಳು ವೀರಣ್ಣ ನೇಣು ಹಾಕೊಳ್ಳೋ ಮನಸ್ಥಿತಿ ಏನು ಇರಲಿಲ್ಲ. ಆದರೆ ಇವಳು ಪ್ರೀ ಪ್ಲಾನ್ಡಾಗಿ ಕೊಲೆ ಮಾಡಿರೋದಂತೂ ನಮ್ಗೆ ಅನುಮಾನ ಇದೆ. ನೇಣು ಹಾಕೋದಿದ್ದು ಬಿಂಬಿಸಿ ಅದನ್ನು ಕತೆ ಕಟ್ಟಿದ್ದಾಳೆ. ಅದು ಈ ಥರವಾಗಿ ಈ ಪ್ರಕರಣ ಈಗ ಆಗಿದೆ. ಕತೆ ಕಟ್ಟಿದ್ಲು ಸ್ಥಿತಿಲಿತ್ತು. ಅವನು ಹೋಗಿ ನೋಡಲಿಲ್ಲ ಅಂದಿದ್ರೆ ಅವಳು ನಂಬಿಸ್ಬಿಟ್ಟು ಇದನ್ನು ಒಂಥರ ಸಹಜ ಸಾವು ಅನ್ನೋ ರೀತಿಲಿ ಪ್ಲ್ಯಾನ್ ಇತ್ತು. ಆದರೆ ಎಲ್ಲ ಹೋಗಿ ನೋಡಿ ಅದನ್ನು ಇದು ಈ ಸಾವನ್ನೇ ದೊರಕಲೇಬೇಕು ಅಂಥೇಳಿ ಎಲ್ಲ ಅವಳು ಏನೂ ಮಾಡಿಲ್ಲ. ಅವಳನ್ನ ನೇರವಾಗಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿ ಅಧಿಕಾರಿಗಳು ತನಿಖೆ ಅದನ್ನು ನಡೆಸಿ ಉತ್ತಮವಾಗಿ ಇದನ್ನು ಒಂದು ಒಳ್ಳೆ ದಾರಿ ತನಿಖೆಯನ್ನು ಒಳ್ಳೆ ದಾರಿಗೆ ತರೋವರೆಗೂ ಇದೆಲ್ಲ ಕೊಲೆ ಬಯಲಾಗಿದೆ. ಮೊಬೈಲು ಅವಳು ಅವನೇ ಬಲರಾಮಣ್ಣ ಅವನು ತೆಗೆದುಕೊಟ್ಟಿದ್ದ. ಅದಕ್ಕೆ ನಾನು ಮೊಬೈಲ್ ಕೊಡೋಬಿಟ್ಟು ಕಿತ್ಕೊಂಡಾಗ ಅವತ್ತು ಕೊಲೆಯ ಒಂದು ನಾಳೆ ಅಂತೇನೋ ಬೇಗೂರಿಗೆ ಹೋಗಿ ಇಲ್ಲಿಗೆ ಬರ್ತೀನಿ ಬಾ ಅಂದ್ಬಿಟ್ಟು ಕರೆದು ಅವಳ ಒಂದು ದೊಡ್ಡ ಹುಡುಗ ಇದ್ದ ಹರ್ಷ ಅಂತ, ಆ ಹುಡುಗನ ಇವಳು ಜೊತೆಲಿ ಕರ್ಕೊ ಹೋಗಿ ಆ ಮೊಬೈಲು ಈಸ್ಕೊಬಂದಿದ್ದ. ನಾನು ಹೇಳಿದೆ ಹೆಂಗಪ್ಪ ಹೆಂಗೆ ಮಾತಾಡ್ತೀರು ಅಂತ ಹುಡುಗನ ಕೇಳಿದೆ. ಅವನು ಭಾಳ ನಗಾಡ್ತೆಲ್ಲ ಚೆನ್ನಾಗಿ ಭಾಳ ಕ್ಲೋಸಾಗಿ ಮಾತಾಡ್ತಾ ಇದ್ದ ಅಂತೆಲ್ಲ ಹೇಳ್ತಾ ಹುಡುಗ ನನ್ನ ಹತ್ರ ಹೇಳ್ತು. ಹುಲ್ಲಹಳ್ಳಿ ಪೊಲೀಸರು ಶಿವಮ್ಮಳನ್ನ ವಿಚಾರಣೆಗೆ ಒಳಪಡಿಸಿ ಸಂಚು ಬಯಲಿಗೆಳೆದಿದ್ದಾರೆ. ಆದರೆ ಇದಕ್ಕೆ ಕಾರಣವಾದ ಪ್ರಿಯಕರನ ಬಂಧನ ಮಾತ್ರ ಆಗಿಲ್ಲ. ಇತ್ತ ತಾಯಿಯ ದುಡುಕುತನಕ್ಕೆ ತಂದೆಯನ್ನ ಕಳೆದುಕೊಂಡ 2 ಮಕ್ಕಳು ಅನಾಥರಾಗಿದ್ದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.